ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಹೊನ್ನಪ್ಪ ಎಚ್.ಎಂ. ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗ ಮತ್ತು ಪ್ರಧಾನ ಸಂಶೋಧಕರಾಗಿ ಜೈವಿಕ ಇಂಧನ ಉದ್ಯಾನ, ಮುಖ್ಯ ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಸಾಗರ ತಾಲೂಕು ಇರುವಕ್ಕಿ, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ವಿಷಯ ಏನಂತಂದರೆ, ಜೈವಿಕ ಇಂಧನ ಒಂದು ಪರ್ಯಾಯ ಇಂಧನವಾಗಿ ನಾವು ಯಾವ ರೀತಿಯಿಂದ ಬಳಸ್ಬೋದು, ಹೇಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಮ್ಮ ಜೊತೆ ಇವರು ಹಂಚ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಈ ಒಂದು ಜೈವಿಕ ಇಂಧನದ ಒಂದು ಪ್ರಾಮುಖ್ಯತೆ ಆರಂಭದಲ್ಲಿ ಕಿರು ಪರಿಚಯದೊಂದಿಗೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ನಮ್ಮ ಜೈವಿಕ ಇಂಧನ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ. ಜೈವಿಕ ಇಂಧನ ಏನು ಅಂತಂದರೆ, ನಾವೊಂದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯಗಳಿಂದ ನಾವು ಇಂಧನವನ್ನು ತಯಾರಿಸಿ ವಾಹನಗಳನ್ನು ಚಲಾಯಿಸೋದನ್ನ ನಾವು ಜೈವಿಕ ಇಂಧನ ಅಂತ ಕರಿತಾ ಇದ್ದೇವೆ. ಜೈವಿಕ ಇಂಧನ ಯಾಕೆ ನಾವು ಹೋಗಬೇಕು, ಅದರ ಪ್ರಾಮುಖ್ಯತೆ ಯಾಕೆ ಅಂತ ತಿಳ್ಕೊಳ್ಳೋದಾದರೆ, ದಿನೇ ದಿನೇ ಏನಾಗ್ತಾ ಇದೆ, ಕಚ್ಚಾ ತೈಲದ ಅವಶ್ಯಕತೆ ನಮಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ವಾಹನಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಅದೇ ರೀತಿ ಪರಿಸರ ಮಾಲಿನ್ಯ, ಏನು ಕಾರ್ಬನ್ ಡೈಆಕ್ಸೈಡ್, ಇವು ಫಾಸಿಲ್ ಫ್ಯೂಯಲ್ಸು, ಪೆಟ್ರೋಲ್, ಡೀಸೆಲ್ ನಾವು ಬಳಕೆ ಮಾಡೋದ್ರಿಂದ ನಮಗೇನು ಪರಿಸರ ಮಾಲಿನ್ಯ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಅವನ್ನೆಲ್ಲ ತಡೆಗಟ್ಟಬೇಕು. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ನ ದರ ಹೆಚ್ಚುತ್ತಾ ಹೋಗ್ತಾ ಇದೆ. ನಮ್ಮ ಕಚ್ಚಾ ತೈಲ ಆಮದು ಮಾಡಿಕೊಡ್ತಾ ಇದೆ ಭಾರತ ದೇಶ, ಅದು ಹೊರೆಯಾಗಿ ಕಾಣಿಸ್ತಾ ಇದೆ. ಇನ್ನು ನಾವು ಪೆಟ್ರೋಲ್ ಡೀಸೆಲ್ನ ಆಮದು ಮಾಡೋದಕ್ಕೆ ವೆಚ್ಚ ಭರಿಸ್ತೀವಲ್ಲ, ಅದು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಒಂದು ಹೊಡೆತ ಕೊಡ್ತಾ ಇರೋದ್ರಿಂದ ನಾವು ಇದು ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಮುಗಿದು ಹೋಗುವ ಒಂದು ಇಂಧನ ಆಗಿರ್ತದೆ. ಅದಕ್ಕೆ ನಾವು ಮುಗಿದು ಹೋಗದ ಬದಲಿ ಇಂಧನ ಅಂದರೆ ಮತ್ತೆ ಮತ್ತೆ ಉತ್ಪಾದಿಸಬಹುದಾದಂಥ ನವೀಕರಿಸಬಹುದಾದ ಬದಲಿ ಇಂಧನ, ಪರ್ಯಾಯ ಇಂಧನದಕ್ಕೆ ನಾವು ಮೊರೆ ಹೋಗ್ಬೇಕಾಗ್ತದೆ. ಆಮೇಲೆ ಈಗ ತಾವು ಜೈವಿಕ ಇಂಧನ ಉದ್ಯಾನದ ಒಂದು ಪ್ರಧಾನ ಸಂಶೋಧಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಇದ್ರ ಪರಿಕಲ್ಪನೆಗೆ ಬಂದರೆ ಏನು ಹೇಳ್ತೀರಾ ಸರ್? ಸರ್, ಇದು ಜೈವಿಕ ಇಂಧನ ಉದ್ಯಾನ ಅನ್ನೋದು ಉದ್ಯಾನ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಜೈವಿಕ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ಜೈವಿಕ ಇಂಧನ ಉದ್ಯಾನವನ್ನು ಸ್ಥಾಪಿಸಿದ್ದಾರೆ. ಒಂದು ಬಂದು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ, ಇನ್ನೊಂದು ಬಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಮೂರನೇದು ಬಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ, 4ನೇದು ನಮ್ಮದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮುಖ್ಯ ಆವರಣ ಇರುವಕ್ಕಿಯಲ್ಲಿ ಸ್ಥಾಪನೆಗೊಂಡಿರ್ತದೆ ಸರ್. 2022 ಏಪ್ರಿಲ್ನಿಂದ ಈ ಯೋಜನೆ ಚಾಲ್ತಿಯಲ್ಲಿರ್ತದೆ. ಆಮೇಲೆ ಈಗ ಇದರ ಒಂದು ವಿಧಗಳೇ ಬಂದರೆ ಅಥವಾ ಬಗೆಗಳಿಗೆ ಬಂದರೆ, ಜೈವಿಕ ಇಂಧನಗಳ ಒಂದು ಬಗೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೌದು ಸರ್. ಜೈವಿಕ ಇಂಧನಗಳಲ್ಲಿ ನಾವು 3 ಬಗೆಯನ್ನು ನೋಡ್ತೇವೆ ಸರ್. ಏನು, ಜೈವಿಕ ಎಥನಾಲ್ ಅಂತ. ಜೈವಿಕ ಎಥನಾಲ್ ಅಂತ ಏನಂತಂದ್ರೆ, ಅದು ಬದಲಿ ಇಂಧನ ಯಾವುದಕ್ಕೆ? ಪೆಟ್ರೋಲ್ಗೆ ನಾವು ಅದು ಬದಲಿ ಇಂಧನವಾಗಿ ಜೈವಿಕ ಎಥನಾಲ್ನ ನಾವು ಇದು ಶುಗರ್ ಕೇನಿಂದಲೂ ಮಾಡ್ಬೋದು, ಕಬ್ಬಿನಿಂದಲೂ ಮಾಡ್ಬೋದು, ಮುಸುಕಿನ ಜೋಳದಿಂದಲೂ ನಾವು ಮಾಡ್ಬೋದು, ತಿನ್ನೋ ಅಕ್ಕಿಯಿಂದಲೂ ನಾವು ಇದನ್ನ ಎಥನಾಲ್ನ ತಯಾರಿ ಮಾಡ್ಬೋದು. ಆಯ್ತಾ. ಎರಡನೇದಾಗಿ ನಾವು ಬಯೋಡೀಸೆಲ್ ಅಂತ ಕರಿತೇವೆ, ಜೈವಿಕ ಡೀಸೆಲ್. ಜೈವಿಕ ಡೀಸೆಲ್ನ ನಾವು ತಿನ್ನಕ್ಕೆ ಯೋಗ್ಯವಲ್ಲದ ಮರಗಳ ಬೀಜಗಳಿಂದ ನಾವು ಎಣ್ಣೆ ತೆಗೆದು ಅದರಿಂದ ನಾವು ಇಂಧನ ತಯಾರಿ ಮಾಡ್ತೇವೆ. ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಎಂಬ ಒಂದು ರಾಸಾಯನಿಕ ಕ್ರಿಯೆ ಮುಖಾಂತರ ನಾವು ಡೀಸೆಲ್ನ ಪ್ರೊಡ್ಯೂಸ್ ಮಾಡ್ತೇವೆ. ಅದನ್ನ ಜೈವಿಕ ಡೀಸೆಲ್ ಅಂತೀವಿ. ಅದು ಡೀಸೆಲ್ಗೆ ಬದಲಿ ಇಂಧನ. 3ನೇ ಬಗೆ ಬಂದು ಬಯೋಗ್ಯಾಸ್ ಅಂತ. ಇವಾಗ ಏನು ನಮ್ಮ ಗೋಬರ್ ಗ್ಯಾಸ್, CNG ಇವೆಲ್ಲ ಇದೆಯಲ್ಲ, ಆ ಥರ ಅದು ಬಯೋಗ್ಯಾಸ್ ಅಂತ. ಈ 3 ಬಂದು ಜೈವಿಕ ಇಂಧನದಲ್ಲಿ 3 ಬಗೆ ಸರ್. ಯಾಕೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಜೈವಿಕ ಇಂಧನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಮತ್ತು ಇದರ ಒಂದು ಪ್ರಚಾರಕ್ಕೆ, ಇದರ ಒಂದು ಬೆಳೆಗೆ ಉತ್ತೇಜನ ಕೊಡ್ತಾ ಇದ್ದಾರಲ್ಲ ಸರ್, ಏನು ಕಾರಣ ಇರ್ಬೋದು ಸರ್? ಮುಖ್ಯವಾದ ಕಾರಣ ಅಂತ ಅಂದರೆ, ಇವಾಗ ಸುಮಾರು ನಮ್ಮ ದೇಶ 85% ಕಚ್ಚಾ ತೈಲವನ್ನು ನಾವು ಹೊರ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತೇವೆ.
ಹೌದ್ರಾ? ಆ ಕಚ್ಚಾ ತೈಲವನ್ನು ನಾವು ಆಮದು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಸುಮಾರು 235 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ತೈಲ ಬೇಕಾಗುತ್ತೆ. ಅದಕ್ಕೆ ಭರಿಸುವಂತ ವೆಚ್ಚ ಸುಮಾರು 16 ಲಕ್ಷ ಕೋಟಿ ಬೇಕಾಗ್ತದೆ. ಅದು ಎಲ್ಲ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ಗೆ ವರ್ತಾ ಬೀಳೋದ್ರಿಂದ ಈ ಮಿತಿ ಮೀರಿದ ಬಳಕೆ ಕಚ್ಚಾ ತೈಲ ಇದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ, ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ನಾವು ಬೋರ್ವೆಲ್ ಅಲ್ಲಿ ಹೆಂಗೆ ನೀರ್ ಖಾಲಿ ಆಗ್ತಾ ಹೋಗುತ್ತೋ ಹಂಗೆ ಕಚ್ಚಾ ತೈಲ ಹೊರ ದೇಶದಲ್ಲೂ ಸಿಗೋದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ ನಾವು ಒಂದು ನವೀಕರಿಸಬಹುದಾದ ಪರ್ಯಾಯ ಇಂಧನಕ್ಕೆ ನಾವು ಹೋಗ್ಬೇಕು. ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಇಂದ ನಮ್ಗೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಅವೇನ್ ಕಾರ್ಬನ್ ಡೈಆಕ್ಸೈಡ್ ವಾಹನಗಳ ಹೊಗೆಯಿಂದ ಬರ್ತದಲ್ಲ, ಹಾನಿಕಾರಕ ಕಣಗಳಿರ್ತವೆ, ಗಂಧಕ ಪ್ರಮಾಣ ತುಂಬಾ ಹೆಚ್ಚಿರ್ತದೆ. ಹಂಗಾಗಿ ಯಾವುದು ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತದೆ. ಹೇಗೆ ಕಾರಣವಾಗ್ತದೆ? ಈ ಕಾರ್ಬನ್ ಡೈಆಕ್ಸೈಡ್ ಈ ಹಾನಿಕಾರಕ ಕಣಗಳು ವಾತಾವರಣದಲ್ಲಿ ಇರ್ತವೆ. ಅವೇನ್ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದು ವಾಪಸ್ ಹೋಗ್ಬೇಕಾದ್ರೆ ಆ ಶಾಖ ಕಿರಣಗಳನ್ನ ಹಿಡಿದಿಟ್ಕೊಂಡ್ಬಿಡ್ತವೆ. ಆ ಹಿಡಿದಿಟ್ಕೊಂಡಾಗ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ, ಉಷ್ಣಾಂಶ ನಮ್ಮ ವಾತಾವರಣದಲ್ಲಿ ಏರಿಕೆ ಆಗ್ಬಿಡುತ್ತೆ. ಅದನ್ನೇ ನಾವು ಏನ್ ಹೇಳ್ತಿದೀವಿ, ಕ್ಲೈಮೇಟ್ ಚೇಂಜ್, ವೈಪರೀತ್ಯ. ಏನು ಟೆಂಪರೇಚರ್ 35-40 ಡಿಗ್ರಿ ಎಲ್ಲ ಹೋಗ್ತಾ ಇದೆ. ಇವನ್ ಮಲೆನಾಡಲ್ಲೂ 38 ಡಿಗ್ರಿ ವರೆಗೂ ಹೋಗಿದೆ ಲಾಸ್ಟ್ ಟೈಮ್. ಹಂಗಾಗಿ ಇವೆಲ್ಲನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಒಂದು ಪರಿಸರ ಸ್ನೇಹಿ ಇಂಧನವನ್ನು ನಾವು ಯೂಸ್ ಮಾಡಬೇಕು. ನಮಗೆ ಅದನ್ನ ನಾವು ದಿನದಿಂದ ದಿನ ಅದರ ಬಳಕೆಯನ್ನು ಹೆಚ್ಚಿಸ್ತಾ ಹೋಗ್ಬೇಕು ಅಂತ ನಮ್ಮ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನು ರೂಪಿಸ್ತಾ ಬಂದಿದೆ ಸರ್. ಇದರ ಒಂದು ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಯಾಕಂತಂದರೆ ಸುಮಾರು ವರ್ಷಗಳ ಹಿಂದೆ ಇದರ ಒಂದು ಪ್ರಚಾರ ಶುರು ಆಗಿತ್ತು. ನಾವು ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಎಲ್ಲೆಲ್ಲಿ ಬರಡು ಭೂಮಿ ಇದೆ, ನಾವು ರಸ್ತೆಗಳ ಮೂಲಕ, ರಸ್ತೆಗಳ ಬದುಗಳಲ್ಲಿಯೂ, ಜೊತೆಗೆ ಭಾರತೀಯ ರೈಲ್ವೆ ಇಲಾಖೆಯ ಒಂದು ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಿ ಕೂಡ ಹಾಕಬೇಕನ್ನೋ ಒಂದು ಯೋಚನೆ ಕೂಡ ಇತ್ತು. ಅದು ಮಾಡಿದ್ರು ಸರ್. ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬೋದು ಸರ್ ತಾವು? ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವಾಗ ಆಲ್ಮೋಸ್ಟ್ 10% ಬಯೋಡೀಸೆಲ್, 20% ಬಯೋ ಎಥನಾಲ್ ಪೆಟ್ರೋಲ್ ಜೊತೆ ಬಯೋಡೀಸೆಲ್ 25% ವರೆಗೂ ಹೋಗ್ತಾ ಇದ್ದಾರೆ. ಇವನ್ 100% ಬಯೋಡೀಸೆಲ್ ನಾವು ಯೂಸ್ ಮಾಡ್ಬೋದು. ಹೌದು ಸರ್. 100% ಈ ಬಯೋ ಎಥನಾಲ್ ನ ಯೂಸ್ ಮಾಡಕ್ ಆಗೋದಿಲ್ಲ. ಈ 20 ಅಂತ ಅಂತೀವಿ, ಅಂದ್ರೆ 20% ಬ್ಲೆಂಡಿಂಗ್ ಅಷ್ಟೇ ಮಾಡಕ್ ಆಗೋದು. ಬಟ್ ಬಯೋಡೀಸೆಲ್ 100% ನಾವು ಯೂಸ್ ಮಾಡಿ ವೆಹಿಕಲ್ ನ ರನ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವ್ ಏನಂದ್ರೆ ಕ್ವಾಲಿಟಿಯಾಗಿ ತಯಾರಿಕೆ ಮಾಡ್ಬೇಕು, ಉತ್ಪಾದಿಸಬೇಕಾಗುತ್ತೆ. ಮತ್ತೆ ಇವಾಗ ಏನು ಅವಾಗ 2008-7 ಅಲ್ಲಿ ನಾವು ಜೈವಿಕ ಇಂಧನ ನೀತಿಯನ್ನು ತಂದ್ರು, ಮಾಸ್ ಪ್ಲಾಂಟಿಂಗ್ ಕ್ಯಾಂಪೇನ್ ನಡೆಸಿದ್ರು. ಇವಾಗ ರೋಡ್ ಸೈಡ್, ಸಾರ್ವಜನಿಕ ಪ್ರದೇಶಗಳಲ್ಲಿ, ಗೋಮಾಳಗಳಲ್ಲಿ, ಬಂಜರು ಭೂಮಿಗಳಲ್ಲಿ ರೈತರಿಗೆ ಉಚಿತ ಸಸಿಗಳನ್ನು ಕೊಟ್ಟು ಅವ್ರ ಬದುಗಳಲ್ಲಿ ಹೊಂಗೆ, ಬೇವು, ಇಪ್ಪೆ, ಜಟ್ರೋಪ ಇಂಥ ಸೂಕ್ತವಾದ ಜೈವಿಕ ಇಂಧನಕ್ಕೆ ಸೂಕ್ತವಾದ ಮರಗಳನ್ನ ನೆಟ್ಕೊಂತ ಬಂದ್ರು. ಆಯ್ತಾ? ಇವಾಗ ನೆಟ್ಟಿದ್ದಾರೆ, ಬಟ್ ಅದನ್ನ ಕಲೆಕ್ಷನ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಸೀಡ್ಗಳಿಂದ ನಾವು ಎಣ್ಣೆ ತೆಗೆಯೋದು, ಡೀಸೆಲ್ ಮಾಡೋದ್ರಿಂದ ಸೀಡ್ ಕಲೆಕ್ಷನ್ ಪಾಯಿಂಟ್ಸ್ ಬರ್ತಾ ಇದೆ. ಕಲೆಕ್ಟ್ ಮಾಡಿದಷ್ಟು ಬೈಯರ್ಸ್ ಹೊರಗಡೆ ರಾಜ್ಯದವ್ರು ಇದ್ದಾರೆ ಸರ್. ಬಿಹಾರದವರು, ತಮಿಳ್ನಾಡವರು ಎಲ್ಲ ತುಂಬಾ ನಮ್ಮ ಕರ್ನಾಟಕದಿಂದ ಸ್ಟಾಕ್ ನ ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅದು ಒಂದು ಬದಲಿ ಇಂಧನ, ನವೀಕರಿಸಬಹುದಾದ ಇಂಧನ. ನಮ್ಮ ಕರ್ನಾಟಕದಲ್ಲೂ ಈಗ ಜೈವಿಕ ಇಂಧನ ನೀತಿ ಹೊಸದಾಗಿ ಪರಿಶೀಲನೆ ಮಾಡಿ ತರ್ತಾ ಇದ್ದಾರೆ. ಡಾಕ್ಟರ್ ಸುಧೀಂದ್ರ ಅವರು ಅದನ್ನ ಪರಿಶೀಲನೆ ಮಾಡಿ ಹೊಸ ಜೈವಿಕ ಇಂಧನ ನೀತಿಯನ್ನ ತರಬೇಕು. ಇವಾಗ ನಾವು ಹೆಂಗೆ ಹಾಲು ಉತ್ಪಾದಕರ ಒಕ್ಕೂಟ ಹೆಂಗೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿಯಲ್ಲಿ ಜೈವಿಕ ಇಂಧನವನ್ನು ನಾವು ಈ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ತಂದಾಗ ಅಷ್ಟೇನೆ ನಾವು ಇದನ್ನ ನಾವು 100% ಅಚೀವ್ ಆಗೋಕ್ಕೆ ಸಾಧ್ಯ ಅಂತ ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದೆ ಸರ್. ಈ ಜೈವಿಕ ಇಂಧನಕ್ಕೆ ಬೇಕಾಗಿರತಕ್ಕಂಥ ಸೂಕ್ತ ಮರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ ಸರ್? ಇವಾಗ ಮೊದಲನೇದಾಗಿ ನಾವು ಯಥೇಚ್ಛವಾಗಿ ಹೊಂಗೆ ಮರ ಅಂತ ಸರ್. ಇವಾಗ ನಮ್ಮಲ್ಲಿ ಜೈವಿಕ ಇಂಧನದಲ್ಲಿ ಜನರೇಷನ್ಸ್ ಅಂತ ಬರ್ತದೆ, 4 ಜನರೇಷನ್ಸ್. ಫಸ್ಟ್ ಜನರೇಷನ್ ಆಫ್ ಬಯೋಫ್ಯೂಯಲ್ಸ್ ಅಂತ ನಾವು ಕರೆಯೋದಾದ್ರೆ, ಫಸ್ಟ್ನೇ ಏನು ನಾವು ತಿನ್ನೋ ಅಕ್ಕಿ, ಕಬ್ಬು, ಜೋಳದಿಂದ ನಾವು ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಅವೆಲ್ಲ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತೀವಿ ಸರ್. ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತಂದ್ರೆ ನಾವೇನು ನಾವು ತಿನ್ನಕ್ಕೆ ಯೋಗ್ಯವಲ್ಲದ ಮರಗಳಿಂದ ನಾವು ಸೀಡ್ ಕಲೆಕ್ಟ್ ಮಾಡಿ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ನಾವು ಡೀಸೆಲ್ ನ ಪ್ರೊಡಕ್ಷನ್ ಮಾಡೋದು, ಅದು ಸೆಕೆಂಡ್ ಜನರೇಷನ್. ಥರ್ಡ್ ಜನರೇಷನ್ ಅಂದ್ರೆ ಆಲ್ಗೆಯಿಂದ ಸರ್, ಇದನ್ನ ಪಾಚಿಯಿಂದ ನಾವು ಬಯೋಫ್ಯೂಯಲ್ ನ ಪ್ರೊಡಕ್ಷನ್ ಮಾಡ್ಬೋದು, ಅದನ್ನ ಥರ್ಡ್ ಜನರೇಷನ್ ಅಂತೀವಿ. ಫೋರ್ತ್ ಜನರೇಷನ್ ಬಯೋಬ್ಯೂಟನಾಲ್ ಅಂದ್ರೆ ವಾಟರ್ ಸ್ಪ್ಲಿಟ್ಟಿಂಗ್ ಮೆಕ್ಯಾನಿಸಮ್ ಇಂದ ನಾವು ಜೈವಿಕ ಇಂಧನವನ್ನ
ಅಂದರೆ ಹೈಡ್ರೋಜನ್ನು ಆಕ್ಸಿಜನ್ ಸಪ್ರೇಟ್ ಮಾಡಿ ಹೈಡ್ರೋಜನ್ನಿಂದ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದು. ಅದು 4th ಜನರೇಷನ್. ಪ್ರೆಸೆಂಟ್ಲಿ ನಮ್ಮ ಭಾರತ ದೇಶ ವಿ ಆರ್ ಇನ್ 2nd ಜನರೇಷನ್ ಸರ್. ನಾನ್ ಎಡಿಬಲ್ ಆಯಿಲ್ಸ್ ಇಂದ ನಾವು ಜೈವಿಕ ಇಂಧನವನ್ನು ತಯಾರಿಸ್ತಾ ಇದ್ದೀವಿ. ನಮ್ಮ KSRTC ವೆಹಿಕಲ್ ಅಲ್ಲೆಲ್ಲ 20% ಬ್ಲೆಂಡಿಂಗ್ ನಡೀತಾ ಇದೆ ಸರ್ ಡೀಸೆಲ್ಸ್. ಆಮೇಲೆ ಇದರ ಉಪ ಉತ್ಪನ್ನಗಳಿಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಹೊಂಗೆ ಮರದಿಂದ ನಾವು ಜೈವಿಕ ಇಂಧನ ತಯಾರಿಸ್ತಾ ಇದೀವಿ ಅಂತ ಅಂದ್ಕೊಳ್ಳಿ. ನಾವು ಹೌದು, ನಮಗೆ ಏನು ಸೀಡ್ ಕಲೆಕ್ಷನ್ ಮಾಡಿ ಆದ್ಮೇಲೆ ಬೀಜ ಕಲೆಕ್ಷನ್ ಸಂಗ್ರಹಣೆ ಮಾಡ್ತೀವಿ, ಎಕ್ಸ್ಪೆಲ್ಲರ್ಗೆ ಹಾಕ್ತೀವಿ ಸರ್. ಎಕ್ಸ್ಪೆಲ್ಲರ್ಗೆ ಹಾಕ್ತೀವಿ. ಆ ಎಕ್ಸ್ಪೆಲ್ಲರ್ ಅಲ್ಲಿ ನಮಗೆ ಎಣ್ಣೆ ಸಪ್ರೇಟ್ ಆಗಿ ಬರುತ್ತೆ, ಇಂಡಿ ಸಪ್ರೇಟ್ ಆಗಿ ಬರುತ್ತೆ. ಇಂಡಿ ಒಂದು ಬೈ ಪ್ರಾಡಕ್ಟ್. ಅದನ್ನ ನಾವು ಜೈವಿಕ ಗೊಬ್ಬರವಾಗಿ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನೈಟ್ರೋಜನ್ ಕಂಟೆಂಟ್ 7.2% ಇರುತ್ತೆ ಸರ್. ಸಾರಜನಕ 7% ಇರ್ತದೆ. ಲಘುವಾಗಿ ಫಾಸ್ಫರಸ್ ಪೊಟ್ಯಾಷಿಯಂ ಕಂಟೆಂಟ್ ಇರ್ತದೆ ಸರ್. ರಂಜಕ ಪೊಟ್ಯಾಷಿಯಂ ಎಲ್ಲ ಇರ್ತದೆ. ಹಂಗಾಗಿ ಅದನ್ನು ನಾವು ಜೈವಿಕ ಗೊಬ್ಬರವಾಗಿ ಉಪಯೋಗಿಸಬಹುದು. ಮತ್ತೆ ಜೈವಿಕ ಕೀಟನಾಶಕವಾಗೂ ಉಪಯೋಗ. ತೋಟಗಾರಿಕಾ ಬೆಳೆಗಳಲ್ಲಿ ಅವನ ಪ್ರತಿ ಮರಕ್ಕೆ ಒಂದೊಂದು kg ಕೊಡ್ಕೊಂತ ಹೋದ್ರೆ ನಮ್ಗೆ ರೂಟ್ ಗ್ರಬ್ಸ್ ಅಂತ ಏನ್ ಹೇಳ್ತೀವಿ, ಬೇರು ಹುಳಗಳು, ಅವು ಕಮ್ಮಿ ಆಗ್ತಾ ಹೋಗ್ತದೆ. ಕೀಟನಾಶಕ ಗುಣನೂ ಇರೋದ್ರಿಂದ ನಾವು ಜೈವಿಕ ಗೊಬ್ಬರ ಮತ್ತೆ ಜೈವಿಕ ಕೀಟನಾಶಕವಾಗಿ ಯೂಸ್ ಮಾಡ್ಬೋದು. ಯಾವ್ದನ್ನ ಇಂಡಿನ. ಮತ್ತೆ ಎಣ್ಣೆ ಬರ್ತದೆ. ಎಣ್ಣೆಯಲ್ಲಿ ನಾವು ಅಂಟೆಗೆ ಯೂಸ್ ಮಾಡ್ಬೋದು. ಮನೆಗಳಲ್ಲಿ ಪೂಜೆಗೆಲ್ಲ ನಾವು ದೀಪದ ಎಣ್ಣೆಯಾಗಿ ನಾವು ಯೂಸ್ ಮಾಡ್ಬೋದು. ಮತ್ತೆ ಅದರಿಂದ ನಾವು ಡೀಸೆಲ್ ನ ಪ್ರೊಡಕ್ಷನ್ ಮಾಡ್ತೀವಿ ಸರ್. ಸುಮಾರು ನಮಗೆ ನಮ್ಮಲ್ಲಿ ಇರುವಂಥದ್ದು ಕೆಪಾಸಿಟಿ ಬಂದು ಬಯೋಡೀಸೆಲ್ದು 50 ಲೀಟರ್ ಕೆಪಾಸಿಟಿ ಸರ್. 50 ಲೀಟರ್ ಕೆಪಾಸಿಟಿ. ನಾವು 50 ಲೀಟರ್ ಎಣ್ಣೆ ಬೇಕು ಅಂತಂದ್ರೆ ನಮ್ಗೊಂದು 200 kg ಪಂಗೇಮಿಯಾ ಸೀಡ್ಸ್ ಬೇಕಾಗುತ್ತೆ ಸರ್. 200 kg ಪಂಗೇಮಿಯಾ ಸೀಡ್ಸ್ ಹಾಕಿದ್ರೆ ನಮ್ಗೆ 150 kg ಇದು ಇಂಡಿ ಬರುತ್ತೆ. 150 kg ಇಂಡಿ ಬರುತ್ತೆ, 50 ಲೀಟರ್ ಎಣ್ಣೆ ಬರುತ್ತೆ. ನಾವು 50 ಲೀಟರ್ ಎಣ್ಣೆನ ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಯೂನಿಟ್ಗೆ ಹಾಕ್ದಾಗ ಡೀಸೆಲ್ ಮಾಡಕ್ಕೆ ಹೋದಾಗ ನಮಗೆ 35 ಲೀಟರ್ ಡೀಸೆಲ್ ಬರುತ್ತೆ ಸರ್. ಇನ್ನ 15 ಲೀಟರ್ ಗ್ಲಿಸರಿನ್ ಅಂತ ಬರುತ್ತೆ ಸರ್. ನಾವು ಏನು ಇವಾಗ ಸೋಪ್ಸ್, ಡಿಟರ್ಜೆಂಟ್ಸ್, ಫ್ಲೋರ್ ಕ್ಲೀನರ್ಸ್ ಎಲ್ಲ ಅದರಿಂದಲೇ ಮಾಡ್ಬೋದು ಸರ್. ಏನು ಗ್ಲಿಸರಿನ್ ಇಂದ 1 ಲೀಟರ್ ಗ್ಲಿಸರಿನ್ ಇಂದ 10 ಸೋಪ್ ಮಾಡ್ಬೋದು ಸರ್. 10 ಸೋಪ್ ಮಾಡ್ಬೋದು. ಆ 10 ಸೋಪ್ನ ನಾವು ಹಸುಗಳು, ಜಾನುವಾರುಗಳು ಮೈ ತೊಳೆಯೋಕೆ ಯೂಸ್ ಮಾಡ್ಬೋದು. ಮನುಷ್ಯರು ಯೂಸ್ ಮಾಡ್ಬೋದು, ಬಟ್ ತಲೆಗೆ ಹಚ್ಕೊಳಂಗಿಲ್ಲ ಅಷ್ಟೇ. ನಾವು ಮೈಗೆ ಯೂಸ್ ಮಾಡ್ಬೋದು. ಸೊ ಜನರಲಿ ಜಾನುವಾರುಗಳಿಗೆ ಉಪಯೋಗಿಸಿದ್ರೆ ಒಳ್ಳೇದು ಅಂತ ಹೇಳಿದ್ವಿ ಸರ್. ಸೊ ಗ್ಲಿಸರಿನ್ ಇಂದ ಸೋಪ್ ಮಾಡ್ಬೋದು, ಫ್ಲೋರ್ ಕ್ಲೀನರ್ ಮಾಡ್ಬೋದು ಸರ್. ಮತ್ತೆ ಅವೆರಡು ಆಯ್ತು. ಮತ್ತೆ ವಾಶ್ಡ್ ವಾಟರ್ ಅಂತ ಬರುತ್ತೆ ಸರ್. ಅಂದ್ರೆ ನಾವು ಅದರಲ್ಲಿ ವಾಟರ್ ಕಂಟೆಂಟ್ ನ ರಿಮೂವ್ ಮಾಡ್ಕೊಂತ ಹೀಟ್ ಮಾಡ್ತಾ ಇರಬೇಕು. ಡೀಸೆಲ್ ಅಲ್ಲಿ ಇರೋ ವಾಟರ್ ಕಂಟೆಂಟ್ ನ ರಿಮೂವ್ ಮಾಡ್ತಾ ಹೋಗ್ಬೇಕು. ಡೆನ್ಸಿಟಿಯನ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇರಬೇಕು. ಅವಾಗ ವಾಶ್ಡ್ ವಾಟರ್ ಒಂದು 60 ಲೀಟರ್ ನಾವು ವಾಟರ್ನ, ಹಾಟ್ ವಾಟರ್ನ ವಾಶ್ ಮಾಡಿ ಬರುತ್ತಲ್ಲ ಸರ್, ಅದನ್ನ ನಾವು ಫ್ಲೋರ್ ಕ್ಲೀನರ್ ಆಗಿ ಯೂಸ್ ಮಾಡ್ಕೋತೀವಿ ಸರ್. ಈಗ ಜೈವಿಕ ಇಂಧನ ತಯಾರಿಸುವ ಒಂದು ವಿಧಾನಕ್ಕೆ ಬಂದ್ರೆ ಏನ್ ಹೇಳ್ತೀರಾ? ಯಾವ ರೀತಿಯಿಂದ ನಮ್ಮ ರೈತರಿಗೆ ತಾವು ತಿಳಿಸ್ತೀರಾ ಸರ್? ಜೈವಿಕ ಇಂಧನ ತಯಾರಿಸೋ ವಿಧಾನ ಅಂತಂದ್ರೆ ಅದೇ ನಾವು ಒಂದು ರಾಸಾಯನಿಕ ಪ್ರಕ್ರಿಯೆ ಮುಖಾಂತರ ನಾವು ಜೈವಿಕ ಡೀಸೆಲ್ನ ಪ್ರೊಡಕ್ಷನ್ ಮಾಡ್ಬೋದು. ಆ ರಾಸಾಯನಿಕ ಕ್ರಿಯೆ ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಅಂತ ಕರಿತೇವೆ. ಆ ಟ್ರಾನ್ಸ್ಎಸ್ಟ್ರಿಫಿಕೇಶನಲ್ಲಿ ಏನು ಮಾಡ್ತೇವೆ, 50 ಲೀಟರ್ಸ್ ನಾವು ಆಯಿಲ್ ಹಾಕ್ತಿರ್ತೀವಿ. ಅದಕ್ಕೆ ಮೆಥನಾಲ್ ಹಾಕ್ತೀವಿ ಸರ್. ಮೆಥನಾಲ್ 500 ml ಮೆಥನಾಲ್ ಹಾಕ್ತೀವಿ. ಅದಕ್ಕೆ ಪ್ರಚೋದಕಗಳಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಹಾಕ್ತೀವಿ ಸರ್, ಪ್ರೊಪೇಷನ್ ಆಗಿ. ಅದು ಇದು ಮಾಡಿ ಸುಮಾರು 2 ಗಂಟೆಗಳ ಕಾಲ ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಪ್ರೋಸೆಸ್ಸಲ್ಲಿ 60 ಡಿಗ್ರಿ ಟೆಂಪ್ರೇಚರಲ್ಲಿ ನಾವು ಹೀಟ್ ಮಾಡ್ತೀವಿ ಸರ್. ಡೀಸೆಲ್ನ ಹೀಟ್ ಮಾಡಿ ಕೂಲ್ ಡೌನ್ ಮಾಡ್ತೀವಿ. ಕೂಲ್ ಡೌನ್ ಮಾಡಿ ಒಂದು ಕ್ವಾಲಿಟಿ ಟೆಸ್ಟ್ ಮಾಡ್ತೀವಿ ಸರ್. ಕಾಪರ್ ಕರೋಷನ್ ಟೆಸ್ಟ್ ಅಂತ ಮಾಡ್ತೀವಿ. ಫ್ಲಾಶ್ ಅಂಡ್ ಫೈರ್ ಪಾಯಿಂಟ್ ಟೆಸ್ಟ್ ಅಂತ ಮಾಡ್ತೀವಿ. ಡೆನ್ಸಿಟಿ ನೋಡ್ತೀವಿ. ಅದೆಲ್ಲ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಮತ್ತೆ ಹಾಟ್ ವಾಟರಿಂದ ವಾಶ್ ಮಾಡ್ತಾ ವಾಟರ್ ಕಂಟೆಂಟ್ ಜಾಸ್ತಿ ಮಾಡ್ತೀವಿ. ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ನಾವು ವಾಟರ್ನ ರಿಮೂವ್ ಮಾಡಿ ಅದನ್ನ ಕಂಟ್ರೋಲ್ ಅಂದರೆ ಬೆಸ್ಟ್ ಕ್ವಾಲಿಟಿ ಡೀಸೆಲನ್ನು ಪ್ರೊಡಕ್ಷನ್ ಮಾಡ್ತೀವಿ. ಸೆಟಲ್ ಡೌನ್ಗೆ ಬಿಡ್ತೀವಿ ಸರ್. ಇವತ್ತು ಒಂದು ಸಂಜೆ ನಾವು ಆಫ್ ಮಾಡೋದ್ರೆ ಯೂನಿಟ್ನ, ನಾಳೆ ಬೆಳಗ್ಗೆ ಬಂದು ನೋಡಿದ್ರೆ ಮೇಲ್ಪದ್ರ ಕೆಳಪದ್ರ ಅಂತ ಬೈಫರ್ಕೇಶನ್ ಆಗೋಗಿದೆ. ಮೇಲ್ಪದ್ರದಲ್ಲಿರೋದು ಏನು ಡೀಸೆಲ್ ಸರ್, ಬಯೋಡೀಸೆಲ್. ಕೆಳಪದ್ರದಲ್ಲಿರೋದು ಗ್ಲಿಸರಿನ್ ಸರ್. ಗ್ಲಿಸರಿನ್ ನಾವು ಸಪ್ರೇಟಿಂಗ್ ಫನಲಿಂದ ಸಪ್ರೇಟ್ ಮಾಡಿಕೊಂಡು ಕ್ವಾಲಿಟಿ ಟೆಸ್ಟ್ ಮಾಡ್ತೀವಿ. ಆ ಡೀಸೆಲ್ ಮತ್ತೆ ಯಾವುದೇ ಇವಾಗ ಪೆಟ್ರೋಲು ಡೀಸೆಲ್ ನಾವು ಹೊರಗಡೆ ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ನಾವು ಈ ಜೈವಿಕ ಇಂಧನದ್ದು ಆಲ್ಮೋಸ್ಟ್ ಅದು ಬೆಂಕಿ ಹಚ್ಕೋಬೇಕು ಅಂದ್ರೆ 180 ಡಿಗ್ರಿ ಟೆಂಪರೇಚರ್ ಅಂದ್ರೆ ಸೇಫ್ಟಿ ತುಂಬಾ ಇದೆ ಸರ್. ಅಂದ್ರೆ ಯಾವುದೇ ಒಂದು ಅನಾಚಾರ ಆಗೋದು ಕಮ್ಮಿ ಇರ್ತದೆ ಈ ಜೈವಿಕ ಇಂಧನ ಯೂಸ್ ಮಾಡೋದ್ರಿಂದ ಸರ್. ಈಗ ಇದರ ಒಂದು ಉಪಯೋಗಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಜೈವಿಕ ಇಂಧನದ ಉಪಯೋಗ ಈಗಾಗಲೇ ಹೇಳ್ತಾ ಇದ್ದೀರಿ ಆರಂಭದಲ್ಲಿ, ಆದ್ರೂ ಮತ್ತೆ
ಹೆಚ್ಚಿನ ಒಂದು ಉಪಯೋಗಗಳಿಗೆ ಬಂದರೆ? ಅದೇ ಸರ್, ಇವಾಗ ನಾವು ಪರಿಸರ ಪೂರಕ ಉಪಯೋಗಗಳನ್ನ ನೋಡೋದಾದರೆ ಇದೊಂದು ನವೀಕರಿಸಬಹುದಾದ ಇಂಧನವಾಗಿರ್ತದೆ. ಮತ್ತೆ ಮತ್ತೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇದು ಮುಗಿದು ಹೋಗಲ್ಲ. ಮತ್ತು ಇದು ಪರ್ಯಾಯ ಇಂಧನವಾಗಿ ಯೂಸ್ ಮಾಡ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ಗೆ. ಮತ್ತು ಈ ಇಂಜಿನಿಂದ ಹೊರಬರುವ ಈ ಏನು ಹೊಗೆಯಲ್ಲಿ ಹಾನಿಕಾರಕ ಕಣಗಳ ಸಂಖ್ಯೆ ಕಮ್ಮಿ ಇರ್ತದೆ, ಕಾರ್ಬನ್ ಮಾನಾಕ್ಸೈಡ್ನ ಉಗುಳುವಿಕೆಯೂ ಕಮ್ಮಿ ಇರ್ತದೆ. ಮತ್ತು ನಾವು ಹೆಚ್ಚು ಈ ಜೈವಿಕ ಇಂಧನ ಮರಗಳನ್ನ ಬೆಳೆಸೋದ್ರಿಂದ ಹಸಿರು ಪ್ರದೇಶ ಜಾಸ್ತಿ ಆಗ್ತದೆ. ನಮ್ಮ ಏನು 33% ಅರಣ್ಯ ಇರಬೇಕು ನಮ್ಮ ಒಟ್ಟು ಇದರದಲ್ಲಿ ವಿಸ್ತೀರ್ಣದಲ್ಲಿ ಅಂತ, ಅದನ್ನೆಲ್ಲ ಸುಸ್ಥಿರ ಪರಿಸರ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗುತ್ತೆ ಸರ್. ಅದೇ ರೀತಿ ಈ ಮರಗಳನ್ನ ನಾವು ಬೆಳೆಸೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯೂ ಕೂಡ ಆಗ್ತದೆ. ಮಣ್ಣು ಮತ್ತು ನೀರು ಹರಿದು ಹೋಗ್ದಂಗೆ, ಮಣ್ಣು ಸವಕಳಿ ಆಗ್ದಂಗೆ ಈ ಮರಗಳು ತಡೆಗಟ್ತವೆ. ಇವಿಷ್ಟು ಒಂದು ಪರಿಸರ ಪೂರಕ ಉಪಯೋಗಗಳು ಜೈವಿಕ ಇಂಧನ ಮರಗಳಿಂದ. ರೈತರಿಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದು ನೋಡೋದಾದರೆ, ರೈತರಿಗೆ ಸೀಡ್ಸ್ ಮಾರೋದ್ರಿಂದ ಸರ್ ಈ ವರ್ಷ ಸುಮಾರು 40 ರೂಪಾಯಿ ಕೆಜಿಯಷ್ಟು ಹೋಗಿದೆ ಸರ್. ಹೊಂಗೆ ಸೀಡ್ಸಿಗೆ 1 ಕೆಜಿಗೆ 40 ರೂಪಾಯಿಗೆ ಕೆಜಿಯಷ್ಟು ನಾವು ಈ ಸುತ್ತಮುತ್ತ ರೈತರಿಗೆ ಕೊಟ್ಟಿದ್ದೇವೆ. ಅದೊಂದು ಬೀಜಗಳನ್ನ ಅವರು ಸಂಗ್ರಹಿಸಿ ನಮಗೆ ಕೊಟ್ಟರೆ ಅವ್ರಿಗೊಂದು ಆದಾಯ ಆಗ್ತದೆ, ಅಡಿಷನಲ್ ಇನ್ಕಮ್ ಆಗ್ತದೆ. ಅದೇ ರೀತಿ ರೈತರು ತಮ್ಮ ಪಾಳು ಮತ್ತು ಬಂಜರು ಭೂಮಿಗಳಲ್ಲಿ ಉಪಯೋಗಿಸ್ಕೋಬಹುದು. ಮತ್ತೆ ಈ ಜೈವಿಕ ಕೀಟನಾಶಕವಾಗಿ ಪೊಂಗೆಮಿ ಆಯಿಲ್ನ ಯೂಸ್ ಮಾಡ್ಬೋದು. ಕೆಲವೊಂದು ಕೀಟಗಳಿಗೆ ಸಕ್ಕಿಂಗ್ ಪೆಸ್ಟ್ ಅಂತ ಏನು ರಸ ಹೀರುವ ಕೀಟಗಳು, ಅವಕ್ಕೆ ನಾವು ಜಸ್ಟ್ ಸಿಂಪಲ್ ಆಯಿಲ್ ಸ್ಪ್ರೇ ಮಾಡಿಬಿಟ್ರೆ ಸಾಕು. ನೀಮ್ ಆಯಿಲ್, ಪೊಂಗೆಮಿ ಆಯಿಲ್ ಸ್ಪ್ರೇ ಮಾಡಿದ್ರೆ ಅದು ಕೀಟಗಳು ಕಂಟ್ರೋಲಿಗೆ ಬರ್ತವೆ ಸರ್. ಹಾಗಾಗಿ ಮತ್ತೆ ಸಾವಯವ ಗೊಬ್ಬರವಾಗಿ ಉಪಯೋಗಿಸ್ಕೋಬಹುದು. ವರ್ಮಿ ಕಾಂಪೋಸ್ಟ್ಗೆ ಇಲ್ಲ ಪ್ಲಾಂಟೇಶನ್ ಕ್ರಾಪ್ಗಳಿಗೆ ಗೊಬ್ಬರವಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ನಮ್ಮ ಬಳಕೆಗೆ ಕನ್ಸ್ಯೂಮರ್ಸ್ಗೆ ಏನು ಉಪಯೋಗ ಆಗುತ್ತೆ ಅಂತ ಅಂದರೆ, ಈ ನಮ್ಮ ಇಂಜಿನ್ನ ಮಾರ್ಪಾಡು ಏನು ಅವಶ್ಯಕತೆ ಇರೋದಿಲ್ಲ ಸರ್. ಅಂದರೆ ನಾವು ಬ್ಲೆಂಡಿಂಗ್ ಮಾಡ್ತಾ ಇದೀವಲ್ಲ, 20% 25% ಬ್ಲೆಂಡಿಂಗ್ ಮಾಡೋದ್ರಿಂದ ಅವ್ರ ಹತ್ರ ಏನು ಇಂಜಿನ್ ಇರುತ್ತಲ್ಲ ಅದೇ ಇಂಜಿನಲ್ಲೇ ನಾವು ಯೂಸ್ ಮಾಡ್ಕೋಬೋದು ಜೈವಿಕ ಇಂಧನ. ಫಾರ್ ಎಕ್ಸಾಂಪಲ್, ನಮ್ಮ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾವು ತಯಾರಿಸಿದಂಥ ಜೈವಿಕ ಇಂಧನವನ್ನು ನಮ್ಮಲ್ಲಿರೋ 2 ಟ್ರ್ಯಾಕ್ಟರು ಮತ್ತು JCBಗೆ ಹಾಕಿ ನಾವು ರನ್ ಮಾಡ್ತಾ ಇದೀವಿ ಸರ್. ಅದೇ ರೀತಿ ನಾವು ಬ್ಲೆಂಡ್ ಮಾಡ್ತಿರೋದು 10% ಬ್ಲೆಂಡಿಂಗ್ ಮಾಡ್ತಾ ಇದೀವಿ ಸರ್ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ. ಮತ್ತು ಸುರಕ್ಷಿತ ನಿರ್ವಹಣೆ, ನಾನು ಆಗಲೇ ಹೇಳ್ದಂಗೆ ಬೆಂಕಿ ಎತ್ಕೊಳ್ಳೋಕೆ 180 ಡಿಗ್ರಿ ಟೆಂಪ್ರೇಚರ್ ಬೇಕಾಗುತ್ತೆ. ಸೊ ಸುರಕ್ಷಿತವಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡ್ಬೋದು ಈ ಜೈವಿಕ ಇಂಧನನ. ಮತ್ತು ಇಂಜಿನ್ನ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ, ತುಂಬ ಬಾಳ್ವಿಕೆನೂ ಬರ್ತದೆ. ಮತ್ತು ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಆಗ್ತದೆ ನಾವು ಜೈವಿಕ ಇಂಧನಕ್ಕೆ ಹೋಗೋದ್ರಿಂದ. ಮತ್ತು ನಮ್ಮ ದೇಶಕ್ಕೆ ವಿದೇಶಿ ವಿನಿಮಯದಲ್ಲಿ ತುಂಬ ಉಳಿಕೆ ಆಗ್ತದೆ. ಮತ್ತು ಉದ್ಯೋಗ ಸೃಷ್ಟಿನೂ ಆಗ್ತದೆ. ಏನಾದರೂ ನಮ್ಮ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈ ಪ್ರತಿಯೊಂದು ಒಂದು ಜೈವಿಕ ಇಂಧನ ಪ್ರೊಡಕ್ಷನ್ ಯೂನಿಟ್ನ ಎಸ್ಟಾಬ್ಲಿಷ್ ಮಾಡ್ಕೊತ ಬಂತು ಅಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 3 ರಿಂದ 4 ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ ಸರ್. ಇವು ಜೈವಿಕ ಇಂಧನದ ಉಪಯೋಗಗಳು. ಈಗ ಜೈವಿಕ ಇಂಧನ ಉದ್ಯಾನ ಒಂದು ಏನು ಇಲ್ಲಿ ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏನು ನೀವು ಸ್ಥಾಪನೆ ಮಾಡಿದ್ರಿ, ಇದರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ಸುಮಾರು ನಾವು 3,500 ಜೈವಿಕ ಇಂಧನ ಸಸ್ಯಗಳನ್ನು ನೆಟ್ಟಿ ನಾವು ಪೋಷಿಸ್ತಾ ಇದ್ದೇವೆ ಸರ್. ಸುಮಾರು 15 ಎಕರೆ ಪ್ಲಾಟಲ್ಲಿ ಪೋಷಿಸ್ತಾ ಇದ್ದೇವೆ. ಅದರಲ್ಲಿ ಹೊಂಗೆ, ಸೀಮಾರುಬ, ಸುರವನ್ನೆ, ಭೂತಾಳೆ, ಧೂಪ, ಉಪ್ಪಾಗಿ ಇತ್ಯಾದಿ ಸೂಕ್ತ ಮರಗಳನ್ನೆಲ್ಲ ನಾವು ನಾಟಿ ಮಾಡಿದ್ದೇವೆ. ಅದೇ ರೀತಿ ಈ ಸಸ್ಯಗಳ ಅಭಿವೃದ್ಧಿ ಮತ್ತು ಸಸ್ಯಗಳ ಮೇಲೆ ಸಂಶೋಧನೆ ಮತ್ತು ಆ ಸಸ್ಯಗಳ ಉಚಿತ ವಿತರಣೆ, ರೈತರಿಗೆ ಉಚಿತ ವಿತರಣೆ, ಇದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಈ ಯೋಜನೆದು. 2ನೇದು ಬಂದು ಬೀಜ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಮಾಡೋದು. 3ನೇದು ಜೈವಿಕ ಇಂಧನ ಉತ್ಪಾದನೆ ಮಾಡೋದು ಮತ್ತು ಅವುಗಳ ಉಪ ಉತ್ಪನ್ನಗಳ ನಿರ್ವಹಣೆ ಮಾಡ್ತಾ ಇದ್ದೀವಿ ಸರ್. 4ನೇದಾಗಿ ಜೈವಿಕ ಇಂಧನ ಉತ್ಪಾದನೆಗೆ ಬೇಕಾಗುವಂಥ ಉಪಕರಣಗಳ ಅಭಿವೃದ್ಧಿ ಮತ್ತು ಬಳಕೆ. 5ನೇದಾಗಿ ನಾವು ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿ ಎಲ್ಲ ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸರ್. ಇವಿಷ್ಟು ಒಂದು 5 ಮುಖ್ಯ ಕಾರ್ಯಚಟುವಟಿಕೆಗಳು ಸರ್ ನಮ್ಮ ಉದ್ಯಾನವನದ್ದು. ಧನ್ಯವಾದ ಹೊನ್ನಪ್ಪ HM ಅವರೇ. ಇದುವರೆಗೆ ತಾವು ಏನು ಈ ಜೈವಿಕ ಇಂಧನ ಒಂದು ಪರ್ಯಾಯ ಇಂಧನದ ಕುರಿತು, ಆಮೇಲೆ ಯಾವ ರೀತಿಯಿಂದ ನಾವು ಜೈವಿಕ ಇಂಧನ ಉತ್ಪಾದನೆ ಮಾಡಬಹುದು, ಜೊತೆಗೆ ಇದರಲ್ಲಿ ತಯಾರಿಸುವ ವಿಧಾನ ಆಯಿತು, ಆಮೇಲೆ ಇದರ ಉಪ ಉತ್ಪನ್ನಗಳು ಹೇಗೆ, ಯಾವ ರೀತಿಯಿಂದ ಇದು ನಾವು ಉಪಯೋಗಕಾರಿಯಾಗಿದೆ ರೈತ ಬಾಂಧವರಿಗೆ, ಇದರ ಕುರಿತು ತಾವು ತುಂಬ ಒಂದು ಮಾಹಿತಿ ನೀಡಿದ್ದೀರಾ. ಜೊತೆಗೆ ಈಗ ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಜೈವಿಕ ಇಂಧನ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀರಿ.
ಇದರ ಮಹತ್ವ ಸ್ವಲ್ಪ. ಮೊದಲನೇದಾಗಿ ಜಪಾನ್ ವಿಜ್ಞಾನಿಯವರು ರುಡಾಲ್ಫ್ ಡೀಸೆಲ್ ಅನ್ನೋರು ಏನು ಮಾಡ್ತಾರೆ, ಗ್ರೌಂಡ್ನಟ್ ಕಡಲೆಕಾಯಿ ಎಣ್ಣೆಯಿಂದ ಇಂಧನ ತಯಾರಿಸಿ ಅವರು ಡೀಸೆಲ್ ಇಂಜಿನ್ನ ಚಲಾಯಿಸ್ತಾರೆ. ಅದು 1893ರಲ್ಲಿ ಆಗಸ್ಟ್ 10ರಂದು ಅವರು ಅನ್ವೇಷಣೆ ಮಾಡಿದ ದಿನವನ್ನು ನಾವು ವಿಶ್ವ ಜೈವಿಕ ಇಂಧನ ದಿನವನ್ನಾಗಿ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ ಡಾಕ್ಟರ್ ಹೊನ್ನಪ್ಪ ಎಚ್.ಎಂ. ಅವರೇ, ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 9845084624. ಧನ್ಯವಾದ. ಇದುವರೆಗೆ ಮಾಹಿತಿ ನೀಡುವುದಕ್ಕೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.